ನಮಸ್ಕಾರ. ಇವತ್ತಿನ ಪ್ರಶ್ನೆ, ಮೇಡಮ್, ಕೈ ಮದ್ದಿನಿಂದ ಉಂಟಾಗಿದಂತಹ ಅಜೀರ್ಣ ಸಮಸ್ಯೆಯನ್ನು ನಾವು ಯಾವ ರೀತಿಯಾಗಿ ನಿವಾರಣೆ ಮಾಡ್ಕೋಬೇಕು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ನಮ್ಮ ಆಹಾರ ಪದ್ಧತಿ ಕ್ರಮದಲ್ಲಿ ಏನಾದ್ರೂ ವ್ಯತ್ಯಾಸ ಆದಾಗ ಈ ಅಜೀರ್ಣ ಸಮಸ್ಯೆ ಉಂಟಾಗುತ್ತೆ. ಒಬ್ಬೊಬ್ಬರಿಗೆ ಗೋಬಿ ತಿಂದರೆ ಆಗುತ್ತೆ, ಮತ್ತು ಕೆಲವೊಬ್ಬರಿಗೆ ಗೋಬಿ ತಿಂದರೆ ಆಗಲ್ಲ. ಒಬ್ಬರಿಗೆ ಮಸಾಲೆ ಪದಾರ್ಥ ತಿಂದರೆ ಆಗುತ್ತೆ, ಮತ್ತಿನ್ನು ಕೆಲವರಿಗೆ ಮಸಾಲೆ ಪದಾರ್ಥ ತಿಂದರೆ ಆಗೋದಿಲ್ಲ. ಹೀಗೆ ನಾವು ಮೊದಲಿಂದನೂ ಕೂಡ ನೋಡ್ಕೊಂಡು ಬಂದಿರ್ತೀವಿ, ನಮಗೆ ಯಾವ ಪದಾರ್ಥ ನಮ್ಗೆ ಸೂಟಬಲ್ ಆಗುತ್ತೆ, ಯಾವ ಪದಾರ್ಥ ಸೂಟಬಲ್ ಆಗಲ್ಲ ಅಂತೇಳಿ. ಅಕಸ್ಮಾತ್ ಅಂತಹ ಪದಾರ್ಥವನ್ನು ನಾವು ಯೂಸ್ ಮಾಡಿದಾಗ ಏನಾಗುತ್ತೆ, ಅಲ್ಲೂ ಕೂಡ ಅಜೀರ್ಣ ಸಮಸ್ಯೆ ಉಂಟಾಗುತ್ತೆ. ಮತ್ತು ಇನ್ನೊಂದು, ಕೈಮದ್ದಿನಿಂದ ಉಂಟಾಗಿರ್ತಕ್ಕಂಥ ಅಜೀರ್ಣ ಸಮಸ್ಯೆಯಲ್ಲಿ ಕೆಲವೊಬ್ಬೊಬ್ಬರಿಗೆ ಅದು ಲೈಫ್ ಲಾಂಗ್ ಇರುತ್ತೆ, ಅದು ನಿವಾರಣೆ ಆಗೋದಿಲ್ಲ. ಎಲ್ಲೋ ಒಬ್ಬೊಬ್ಬರಿಗೆ ನಿವಾರಣೆ ಆಗ್ಬೋದು ಅಷ್ಟೇ ಹೊರತು ಕಂಪ್ಲೀಟಾಗಿ ನಿವಾರಣೆ ಆಗೋದಿಲ್ಲ. ಈಗ ನಾವೇನೋ ಒಂದು ಹೇಳ್ತೀವಿ, ಇಂಥ ಆಹಾರ ಸೇವನೆ ಮಾಡಬೇಕು ಅಂತ ಅಂದರೆ ಮಾಡೋದಿಲ್ಲ. ಕರೆಕ್ಟಾಗಿ ಕಂಪಲ್ಸರಿಯಾಗಿ ಕರೆಕ್ಟಾಗಿ ಫಾಲೋ ಮಾಡಿ ಅಂತ ಹೇಳ್ತೀವಿ, ಅವ್ರು ಫಾಲೋ ಮಾಡಲ್ಲ. ಏಕೆಂದರೆ ನಾವು ಹೋಗಿ ಅವ್ರ ಹತ್ರ ನೋಡೋದಕ್ಕೆ ಆಗೋದಿಲ್ಲಲ್ಲ, ನಾವು ಜಸ್ಟ್ ಹೇಳಿ ಕಳಿಸ್ಬೋದು ಅಷ್ಟೇ. ಬಟ್ ಅವ್ರು ಏನು ತಿಂತಾರೆ ಏನಿಲ್ಲ ಅಂತೇಳಿ ನಮಗೆ ಗೊತ್ತೇ ಆಗೋದಿಲ್ಲ. ಅಜೀರ್ಣ ಪದಾರ್ಥಗಳು ಯಾವುದೇ ಇದ್ರೂ ಕೂಡ ತಗೋಬೇಡಿ, ನಿಮಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ಮೆತ್ತಗಿರೋ ಆಹಾರ ಪದಾರ್ಥ ಸೇವನೆನ ಮಾಡಿ, ಈ ಥರ ಒಂದು ಲಿಕ್ವಿಡ್ ಎಲ್ಲ ತಗೊಳ್ಳಿ ಅಂತೇಳಿ ಹೇಳಿ ಕಳಿಸಿದ್ರು ಕೂಡ ಕರೆಕ್ಟಾಗಿ ಫಾಲೋ ಮಾಡಲ್ಲ. ಅವ್ರು ಹೇಳ್ತಾರೆ, ಇಲ್ಲ ಮೇಡಮ್ ನಾನು ಬ್ಯುಸಿ ಇದ್ದೆ, ನನಗೆ ಆ ಕೆಲಸ ಆಯಿತು, ಈ ಕೆಲಸ ಆಯಿತು, ನನಗೆ ಮನೆ ಪ್ರಾಬ್ಲಮ್, ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್ ಅಂತೇಳಿ ಕಾರಣ ಒಂದು ಕೊಡ್ತಾರೆ ಅಷ್ಟೇ. ಆ ಥರ ಕಾರಣ ಕೊಡೋರಿಗೆ ನಾವೇನು ಮಾಡೋದಕ್ಕೆ ಆಗೋದಿಲ್ಲ. ಅವ್ರ ಆರೋಗ್ಯನ ಅವರೇ ನೋಡ್ಕೋಬೇಕು ಅಲ್ವಾ. ಈಗ ಅವ್ರ ಆರೋಗ್ಯ ಕೆಟ್ಟೋಗಿದೆ ಅಂತೇಳಿ ಬೇರೆಯವರು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಏನು ಹೇಳ್ತೀವಿ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ಎಲ್ಲೋ ಕೆಲವರು ಫಾಲೋ ಮಾಡಿದ್ರೂ ಕೂಡ ಆ ಸಮಸ್ಯೆಯಿಂದ ಹೊರಗಡೆ ಬರೋದು ಕಷ್ಟ ಇರುತ್ತೆ. ಅಂಥದ್ರಲ್ಲಿ ಫಾಲೋ ಮಾಡ್ದಲೇ ಇರ್ತಕ್ಕಂಥ ಪರ್ಸನ್ಸ್ಗಳಿಗೆ ಹೆಂಗೆ ಸಮಸ್ಯೆ ಬಗೆಹರಿಯುತ್ತೆ, ಹೌದಲ್ಲ? ಸೊ ಹಾಗಾಗಿ ಕೈಮದ್ದಿನಿಂದ ಉಂಟಾಗಿರ್ತಕ್ಕಂಥ ಅಜೀರ್ಣ ಸಮಸ್ಯೆನಲ್ಲೂ ಕೂಡ ಅಷ್ಟೇ ಅಂಗಾಂಗಗಳಲ್ಲೆಲ್ಲ ಪ್ರಾಬ್ಲಮ್ ಆಗುತ್ತೆ, ಸರಿಯಾಗಿ ಡೈಜೆಷನ್ ಆಗ್ತಾ ಇರೋದಿಲ್ಲ. ತಿಂದಂತಹ ಆಹಾರ ಪದಾರ್ಥಗಳು ಅಷ್ಟೇ ಅದು ಅಜೀರ್ಣದ ರೂಪದಲ್ಲಿ ಹೊಟ್ಟೆ ಒಳಗಡೆ ಇರುತ್ತೆ, ಅದು ಗೊರ್ ಅಂತೇಳಿ ಗುಡುಗುಡ ಅಂತೇಳಿ ಸೌಂಡ್ ಬರೋ ಅಂಥದ್ದು. ಒಂದು ಸರಿ ನೀರು ಥರ ಲೂಸ್ ಮೋಷನ್ ಹೋಗುತ್ತೆ, ಒಂದು ಸರಿ ಗಟ್ಟಿ ಪಾಯಿಂಟಾಗೆಲ್ಲ ಹೋಗ್ತಾ ಇರುತ್ತೆ. ಈ ಥರ ಎಲ್ಲ ಅಜೀರ್ಣ ಆಗುತ್ತೆ. ಮತ್ತು ಹೊಟ್ಟೆ ಎಲ್ಲ ಸಿಕ್ಕಾಬಟ್ಟೆ ಪೇನ್ ಬಂದಂಗೆ ಆಗೋದು, ಹಿಡ್ದಂಗೆ ಆಗೋದು, ನರಗಳು ಹಿಡ್ದಂಗೆ ಆಗೋದು, ಮಸಲ್ಸ್ ಎಲ್ಲ ಹಿಡ್ದಂಗೆ ಆಗೋದು, ಈ ಥರ ಎಲ್ಲ ಆಗುತ್ತೆ. ಏಕೆಂದರೆ ಈ ಅಜೀರ್ಣ ಸಮಸ್ಯೆನಲ್ಲಿ ಉಂಟಾಗಿ ಮತ್ತು ಅದು ರಿಲೇಟೆಡ್ ಆಗಿರ್ತಕ್ಕಂಥ ಸಮಸ್ಯೆ ಎಲ್ಲ ಉಂಟಾಗುತ್ತೆ. ಇದರಿಂದ ಹೊರಗಡೆ ಬರೋದು ತುಂಬ ಕಷ್ಟ, ನೀಟಾಗಿ ಫಾಲೋ ಮಾಡಬೇಕಾಗುತ್ತೆ. ಕೆಲವೊಬ್ಬರಿಗೆ ಅದು ಲೈಫ್ ಲಾಂಗ್ ಉಳಿಯುತ್ತೆ ಇಂತಹ ಒಂದು ಅಜೀರ್ಣ ಸಮಸ್ಯೆ. ನೋಡಿದ್ರಲ್ಲ, ಇವತ್ತಿನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.